ಮತ್ತು ಇನ್ನೊಬ್ಬ ನಮ್ಮ ಹಿರಿಯರವರೇ ಮತ್ತು ಸಮಾಜ ಎಲ್ಲ ಹಿರಿಯ ರಾಜಕಾರಣಿಗಳು ಗಂಗಾವತಿಯ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲು ಲಿಖಿತ ಪೂರ್ವದಲ್ಲಿ ಒಂದು ಸಂಕಲ್ಪ ಗೀತೆಯನ್ನು ನಮ್ಮ ಕೊಂಡಾಡ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿಯ ಜಲದೊಳು ಮೈ ತೊಳೆಯುವೆನೋ, ಜ್ಞಾನದ ವಸ್ತ್ರವ ಧರಿಸುವಾರಿಪೆನೋ, ಎನ್ನುತ್ತ ಧ್ವಜವನ್ನು ಹಾರಿಪೆನೋ, ಗುರು ಬಸವಣ್ಣನ ರಾಮೋದ್ ದಣಿಯವರಿಂದ ಈಗ ಚತುಸ್ಥಲ ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ. ಅಲ್ಲ ನೀವು ಮುಂದೆ ಸರಿ ಮಾಡ್ರಿ ದಿಲೀಪ, ನೀವ್ ಯಾಕೆ ಹೋಗ್ತೀರಿ ನೀವು ಗೆಲ್ವರ್ಗ ಮತ್ತೆ ಭೇದ ಭಾವ ತೊಳೆದೀಗ ಧರ್ಮವೆಂಬುದು ಸದ್ಧರ್ಮ, ಶರಣ ಬಂಧುಗಳೇ ಕೀಳು ಭಾವ ಅಳಿಸುವ ಶಾಂತಿ ಸ್ನೇಹ ಪ್ರೇಮ ಬಸವ ಧರ್ಮ ಪ್ರಣತೆ ಇವರಿಗೆ ಬಾಳ ತೈಲವೆರೆಯುವ ಬಸವಣ್ಣನವರಿಗೆ ಪುರುಷ ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಲಲಿತರಾಣಿ ಶರಣಲಿಂಗದೇವರಾಯನವರು ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ನಾನು ಬಸವ ಹೊಡೆದಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರಕ್ಕೆ ಜನಾರ್ದನ್ ರೆಡ್ಡಿಯವರ ಶ್ರೀಮತಿಯಾಗಿರ್ತಕ್ಕಂಥ ಲಕ್ಷ್ಮಿ ಅವರ ಪೂಜೆಯನ್ನು ನಡೆಸಿದ್ದಾರೆ. ಈಗ ವೇದಿಕೆಯನ್ನು ಉದ್ದೇಶಿಸಿ ಬಸವೇಶ್ವರರ 891 ಮತ್ತು ಸಮಾಜ ಎಲ್ಲ ಏನಿಲ್ಲ. ಮೊದಲಿಂದ 12ನೇ ಶತಮಾನದಲ್ಲೇ ಆ ವಿಷಯ ಅವರು ನಿರೂಪಣೆ ಮಾಡಿದ್ದಾರೆ. ಈಗ ನನ್ನ ಕುಲ ನನ್ನ ಜಾತಿ ಎಂಬುದು ಅವ್ರು ಯಾವತ್ತೂ ಇಟ್ಕೊಂಡಿಲ್ಲ. ಇವತ್ತು ಸತಿ ನಾವು ಜಾತಿಗಳನ್ನ ಬಿಟ್ಟು ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಇಂಥ ಶುಭ ಸಂದರ್ಭಗಳಲ್ಲಿ ಅವರು ಹೇಳಿದ್ದು ಮಾತ್ರ ಹಾಕಬೇಕಾಗಿದೆ ಅಂತಂದೇಳಿ ನಾನು 2 ಮಾತುಗಳು ವೇದಿಕೆಯ ಮೇಲೆ ಆಸೆಯಿಂದಾಗಿದ್ದ ಮಾಜಿ ಶಾಸಕರಾದ ಪರನ್ನ ಮನಲ್ಲಿಯವರೇ ಮತ್ತು ಮಾಜಿ ಸಂಸದರಾದ ರಾಮಗೌಡರೇ, ಇನ್ನೊಬ್ಬ ಮಾಜಿ ಒಂದು ಪಾರ್ಲಿಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಇದ್ರೆ ಸಮಾನತೆಯನ್ನ ಹರಿಕಾರವಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಅಂತ ಹೇಳ್ಬೇಕಾಗುತ್ತೆ. ಅಂತ ಒಂದು ಮಹನೀಯನ ಬಹುದಿನಗಳ ನಿರೀಕ್ಷೆಯಾಗಿರ್ತಕ್ಕಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಗಂಗಾವತಿ ನಗರದಲ್ಲಿ ಆಗಬೇಕು ಅಂತಕ್ಕಂಥ ಬಹಳ ದಿನಗಳ ಆಸೆಯನ್ನು ಹೊತ್ತಿರ್ತಕ್ಕಂಥ ಇಡೀ ಎಲ್ಲ ಸಮಾಜದವರ ಆಸೆಯನ್ನ ಈಡೇರಿಸುವ ಮುಖಾಂತರ ಇವತ್ತು ಗಂಗಾವತಿ ನಗರದಲ್ಲಿ ಒಂದು ಮಧ್ಯಭಾಗದಲ್ಲಿ
ಒಂದು ಉತ್ತಮವಾದ ಸ್ಥಳದಲ್ಲಿ ಇವತ್ತು ಅಣ್ಣ ಬಸವಣ್ಣವರ ಕಂಚಿನ ಮೂರ್ತಿಗೆಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಇಡೀ ಎಲ್ಲ ಸಮಾಜಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಮತ್ತು ಪ್ರೇರಣಾದಾಯಕವಾಗಿರ್ತಕ್ಕಂಥ ಬಸವಣ್ಣವರ ಆ ವಚನ ಇವತ್ತಿಗೂ ಕೂಡ ನಮ್ಮಲ್ಲಿ ಅವರ ಕಾಯಕಲ್ಪವಾಗಿ ಕಾಯಕವೇ ಕೈಲಾಸ ಅಂತ ಹೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ಮಹನೀಯರ ಈ ಒಂದು ಜಯಂತ್ಯೋತ್ಸವ ಯಶಸ್ವಿಯಾಗಿ ನಡೀಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ ಮತ್ತು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದರ ಜೊತೆಗೆ ಅವರ ತತ್ವ ಆದರ್ಶಗಳನ್ನ ಆ ವಚನ ಸಾಹಿತ್ಯವನ್ನ ಉಳಿಸಿಕೊಳ್ಳುವಂತ ಒಂದು ದೊಡ್ಡ ಕಾರ್ಯವನ್ನ ನಮ್ಮ ಗಂಗಾವತಿಯ ಬಸವ ಬಳಗ ಮತ್ತು ಬಸವ ಕೇಂದ್ರ ಮತ್ತು ಬಸವ ಅಭಿಮಾನಿಗಳು ಸಹಿತ ಎಲ್ಲರೂ ಸಹಿತ ಅದ್ದೂರಿಂದ ಮಾಡ್ತಾ ಇದ್ದಾರೆ. ನಿಜವಾಗಿ ಅವರಿಗೆ ಸಂತೋಷವನ್ನ ಹಂಚುವುದರ ಜೊತೆಗೆ ವಿಶೇಷವಾಗಿ ಬಸವಣ್ಣವರು ವಚನ ಸಾಹಿತ್ಯ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಮಹಾನ್ ವ್ಯಕ್ತಿ ಪೂಜ್ಯ ಬಸವಣ್ಣನವರು ಅನ್ನುವಂಥ ಮಾತನ್ನು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ಜೊತೆಗೆ ಅವರ ಜೊತೆಗೆ ಎಲ್ಲ ಶರಣರು ಕೂಡ 12ನೇ ಶತಮಾನದಲ್ಲಿ ಅವರು ಮಾಡಿದಂತ ಕಾರ್ಯ ಅಮೋಘವಾದದ್ದು. ಆ ಒಂದು ಅವರ ಏನು ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಇವ ನಾರವ ಎನ್ನದೆ ಇವ ನಮ್ಮವ ಅನ್ನುವಂಥ ಭಾವನೆಯನ್ನ ಮೂಡಿಸಿಕೊಳ್ಳುವುದರ ಮುಖಾಂತರ ಎಲ್ಲರೂ ನಾವು ಬಂಧು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸಿಕೊಂಡು ಇವತ್ತು ಕಾರ್ಯ ಮಾಡಿದಾಗ ಮಾತ್ರ ಈ ನಾಡು ಈ ರಾಷ್ಟ್ರ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ 12ನೇ ಶತಮಾನದಲ್ಲಿ ಪ್ರಥಮ ಸಂಸತ್ತನ್ನು ಪ್ರಾರಂಭ ಮಾಡಿದವರು ಬಸವಣ್ಣನವರು. ಅವರು ಎಲ್ಲ ಶರಣರು ಅನ್ನುವಂಥ ಮಾತನ್ನು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಮಹತ್ವವನ್ನು ತಿಳಿಸಿದವರು ಬಸವಣ್ಣನವರು. ಇನ್ನೊಂದು ಇಡೀ ವಿಶ್ವಕ್ಕೆ ಅವರ ಒಂದು ಆದರ್ಶಮಯ ಜೀವನ ನಮಗೆ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾಗಿದೆ. ಅವರೇನು ರಚನೆ ಮಾಡಿದಾರೋ, ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡಲಿ ಬಡವನಯ್ಯ, ಎಲ್ಲ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಈ ಒಂದು ತತ್ವದ ಮೂಲಕ ನಾವೆಲ್ಲರೂ ಒಂದು ಸಿದ್ಧಾಂತವನ್ನು ನಂಬಿಕೊಂಡು ಬಂದಿದ್ದೀವಿ. ಇದು ಲಿಂಗಾಯತ ಧರ್ಮ ಏನು ಅಂತ ಅವರು ಸ್ಥಾಪನೆ ಮಾಡಿದ್ದಾರೆ. ಅವರು ಎಲ್ಲ ಸಿದ್ಧಾಂತಗಳನ್ನು ನಂಬಿಕೊಂಡು ನಾವು ಮುಂದಕ್ಕೆ ಹೋಗೋಣ ಅಂತ ತಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. 12ನೇ ಶತಮಾನದಲ್ಲಿ ಬಸವಣ್ಣನವರ ಹೋರಾಟದ ಫಲವಾಗಿ ಕಾಯಕವೇ ಕೈಲಾಸವನ್ನ ಇಟ್ಟುಕೊಂಡು ಹನ್ನೆರಡನೇ ಶತಮಾನದಲ್ಲಿ ಸರ್ವ ಜನಾಂಗಗಳು ಒಂದೇ, ಎಲ್ಲ ಮಾನವ ಜನಾಂಗ ವಿಶ್ವಕ್ಕೆ ತಿಳಿಸಿಕೊಟ್ಟಿರ್ತಕ್ಕಂಥವರು ಜಗತ್ತಿನಲ್ಲಿ ಬಸವೇಶ್ವರವರು. ಮತ್ತು ವಿಶ್ವಕ್ಕೆ ಅಣ್ಣನವರು ಯಾರಾದರೂ ಇದ್ದರೆ ಅದು ಬಸವಣ್ಣನವರ ಇದ್ರೆ ಅಂತೇಳಿ ನಾವು ಅನ್ಬೋದು. ಕಸಬುಗಳ ಮುಖಾಂತರ ನಮ್ಮ ದೇಶವನ್ನು ಹೊಡೆದು ಆಳಿರ್ತಕ್ಕಂಥದ್ದೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಆದರೆ 12ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಬಸವಣ್ಣನವರು ನಮ್ಮಲ್ಲಿ ಯಾವುದೇ ಕುಲ ಇಲ್ಲ, ನಾವೆಲ್ಲ ಒಂದೇ ಸಾರಿದ್ದಾರೆ. ಅದನ್ನೇ ಇವತ್ತು ನಾವೆಲ್ಲ ದೇಶದಲ್ಲಿ ಮುಂದಿಟ್ಟುಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಅದಕ್ಕಾಗಿ ಇವತ್ತು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿ ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಕ್ರಾಂತಿಕಾರಿ ಹೋರಾಟ ಮಾಡುವುದರ ಮೂಲಕ ಸರ್ವರಿಗೂ ಸಮಾನತೆಯನ್ನು ನ್ಯಾಯನ ಒದಗಿಸಿರ್ತಕ್ಕಂಥ ಇವತ್ತು ಬಸವಣ್ಣನವರು ಶತಮಾನಗಳಿಗೂ ಕೂಡ ಏನಪ್ಪ ಅಂದರೆ ಮಾದರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿಕಾರಿ ವಿಚಾರಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಏನಪ್ಪ ಅಂತಂದರೆ ಚಾಲ್ತಿಯಲ್ಲಿದ್ದಾವೆ ಅಂತಂದಾಗ ನಾವು ಅವ್ರ ವ್ಯಕ್ತಿತ್ವವನ್ನು ಏನಪ್ಪ ಅಂದ್ರೆ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಕೇವಲ ಏನಪ್ಪ ಅಂತಂದರೆ ಈ ನಾಡು ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಏನಪ್ಪ ಅಂತಂದರೆ ಈಗಾಗಲೇ ರಾಘಣ್ಣವರು ಹೇಳಿದಾಗ ವಿಶ್ವಕ್ಕೆ ಒಬ್ಬರೇ ಅಣ್ಣ, ಅದು ಬಸವಣ್ಣ ಅನ್ನೋರು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ವಿಶ್ವವೇ ಏನಪ್ಪ ಅಂತಂದರೆ ತಿರುಗಿ ನೋಡ್ತಾ ಇರ್ತಕ್ಕಂಥ ಅಮೇರಿಕದಲ್ಲಿ ಕೂಡ ಅಣ್ಣ ಬಸವಣ್ಣನವ್ರನ್ನ ಒಂದು ಸ್ಟ್ಯಾಚ್ಯೂ ಮಾಡೋದ್ರ ಮೂಲಕ ಅವರ ವಿಚಾರಧಾರೆಗಳನ್ನ ಇಡೀ ವಿಶ್ವಕ್ಕೆ ಏನಪ್ಪ ಅಂತಂದರೆ ಇವತ್ತು ಪರಿಚಯಿಸ್ತಕ್ಕಂಥ ಸಂದರ್ಭ ನಿಜವಾಗಲೂ ಏನಪ್ಪ ಅಂದರೆ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಕನ್ನಡ ನಾಡಿನ ಮೂಲಕ ಏನಪ್ಪ ಅಂದರೆ ಈ ಜಗತ್ತಿಗೆ ಸಮಾನತೆ ಸಂದೇಶನ ಸಾರಿರ್ತಕ್ಕಂಥ ಬಸವಣ್ಣವರು ನಮ್ಮ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳೋದ್ರ ಜೊತೆಗೆ ಈಗಲೂ ಕೂಡ ಬಸವಣ್ಣನವರ ವಿಚಾರಗಳನ್ನ ನಾವು ನೀವೆಲ್ಲರೂ ಅಳವಡಿಸಿಕೊಂಡು ಬದುಕಿನ ಉದ್ದಕ್ಕೂ ಏನಪ್ಪ ಅಂದರೆ ಒಂದು ಮಾದರಿಯ ಬದುಕನ್ನು ಬದುಕಬೇಕು. ಈ
ವೀರಭದ್ರಪ್ಪಣ್ಣ ಅದೇನಣ್ಣ ಎಲ್ಲ ಇಲ್ಲಿದ್ದೇನೆ ಅದೇನಣ್ಣ ಇಲ್ಲಿದ್ದೇನೆ ಬಸವಣ್ಣನವರ ಜಯಂತಿಯ ಎಲ್ಲ ಶುಭಾಶಯಗಳು. ಇವತ್ತು ಬಸವಣ್ಣನವರಿಂದ ಈ ನಾಡು ಬಸವ ಧರ್ಮ ಅಂತ ನಾವು ಏನು ಹೇಳ್ತೀವಿ, ಎಲ್ಲರಿಗೂ ಒಟ್ಟುಗೂಡಿಸ್ತಕ್ಕಂಥದ್ದೇ ಬಸವ ಧರ್ಮ. ಬಸವಣ್ಣ ಅಂದರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, 770 ಅಮರಗಣಗಳೇನಿದ್ವು ಅವರುಗಳ ಒಟ್ಟು ರೂಪವೇ ಬಸವಣ್ಣ. ಬಸವಣ್ಣಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಕನ್ನಡ ಪ್ರಪ್ರಥಮ ಕನ್ನಡಿಗರು ಕಟ್ಟಿದ ಧರ್ಮ, ಕನ್ನಡ ಧರ್ಮ ಭಾಷೆ, ನಮ್ಮೆಲ್ಲರ ಒಂದು ಭಾಷೆ, ನಮ್ಮ ಧರ್ಮ, ಇದೆಲ್ಲವೂ ಬಸವಣ್ಣನಿಂದ ನಮಗೆ ಸಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಜಾತಿ ಮತ ಪಂಥಗಳ ಏನು ಬಸವಣ್ಣವನ್ನು ತಿರಸ್ಕಾರ ಮಾಡ್ತಾ ಅವನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕೆಂಬುದೇ ಈ ಜಯಂತಿಯ ಉದ್ದೇಶ. ಜರುಗಲಿ ಅಂತ ಮನುವ ಕುಲಕ್ಕೆ ಇವತ್ತು ಸಮಾನತೆ ಕೊಟ್ಟಂತ ಯುಗ ಪುರುಷ ಜಗಜ್ಯೋತಿ ಬಸವಣ್ಣವರು ಒಂದು ಏನಪ್ಪ ಅಂದ್ರೆ ಎಲ್ಲ ಸಮಾಜಗಳಿಗೆ ಲಿಂಗ ದೀಕ್ಷೆ ಕೊಟ್ಟು ಆ ಲಿಂಗ ದೀಕ್ಷೆಯಲ್ಲಿ ಇವತ್ತಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಕೈಲಾಸ ಎಂಬ ತತ್ವವನ್ನು ಹೇಳುತ್ತಾ ಅವರ ಹಾದಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ನಾವು ಅವರ ಒಂದು ಸಂದೇಶದ ಮಾರ್ಗವಾಗಿ ನಾವೆಲ್ಲ ನಡೆಸಬೇಕು. ಕೈಲಾಸದಲ್ಲಿ ನಾವು ಸುಖವನ್ನು ಕಾಣಬೇಕು, ದೇವರನ್ನು ಕಾಣಬೇಕಂತಕ್ಕಂಥದ್ದನ್ನು ಹಲವಾರು ವಚನಗಳಿಂದ ಇವತ್ತು ಜಗಜ್ಯೋತಿ ಬಸವೇಶ್ವರರು ತಮ್ಮ ವಚನದ ಮುಖಾಂತರ ಜನರನ್ನು ಒಂದು ತಿದ್ದುವಂತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ. ಇವತ್ತಿಗೂ ಸಹ ನಾವು ಇಡೀ ಜಗತ್ತಿಗೆ ಅವರ ವಚನಗಳನ್ನು ಪ್ರಚಲಿತವಾಗಿದ್ದಾವೆ. ಹಾಗೆ ಅವರ ವಚನಗಳಿಂದ ನಾವೆಲ್ಲರೂ ಇವತ್ತು ಒಂದಾಗಿದ್ದೇವೆ. ಇಂದು ಈ ಜನಾಂಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವುದೇ ಜಾತಿ ಮತ ಇರಲಾರ್ದಂಗೆ ವಿವಾಹಗಳನ್ನು ಆಗ್ತಾ ಇರೋ ನಮ್ಮ ವೀರಭದ್ರಪ್ಪ ನಾಯಕಣ್ಣವರು ಹೇಳಿದರು, ಎಲ್ಲ ಅಂತರ್ಜಾತಿ ವಿವಾಹವನ್ನು ಮಾಡತಕ್ಕಂಥದ್ದು ಯಾರನ್ನು ಇದ್ದರೆ ಅದು ಬಸವಣ್ಣವರು. ಉದ್ದೇಶ ಏನಂದರೆ ಎಲ್ಲಿ ನಮ್ಮ ಹತ್ರ ಜಾತಿ ಮತ ಇರಬಾರ್ದು, ನಾವೆಲ್ಲರೂ ಮಾನವ ಧರ್ಮದಿಂದ ಇರತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಜಗಜ್ಯೋತಿ ಬಸವೇಶ್ವರರು ಹೇಳಿದ್ದಾರೆ. ಗಂಗಾವತಿಯಲ್ಲಿ ಇವತ್ತು ಜಗಜ್ಯೋತಿ ಬಸವೇಶ್ವರನ ಸರ್ಕಲ್ನಲ್ಲಿ ಎಚ್.ಜಿ. ರಾಮುಲು ದಳೆಯರಿಂದ ಹಿಡಿದು ಪರಣ ಮುನವಳ್ಳಿಯವರು ಇರ್ಬೋದು, ಶಿವರಾಮಗೌಡರು ಇರ್ಬೋದು, ವೀರಭದ್ರಪ್ಪ ನಾಯಕರು ಇರ್ಬೋದು, ರಾಘವೇಂದ್ರ ಶೆಟ್ಟಿಯವರು ಇರ್ಬೋದು, ಮಲ್ಲಿಕಾರ್ಜುನ ನಾಗಪ್ಪರು ಇರ್ಬೋದು, ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಇವತ್ತು ಜಗಜ್ಯೋತಿ ಬಸವೇಶ್ವರನ ಆಚರಣೆಯಾಗಿದೆ, ಅದ್ದೂರಿ ಆಚರಣೆಯಾಗಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಇವತ್ತು ಗಂಗಾವತಿ ಎಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಮಹಾಮಾನವತಾವಾದಿ ಚಿತ್ರಗುರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ಜನ್ಮದಿನ ಇವತ್ತು. ಹಾಗಾಗಿ ಸಮಸ್ತ ಕನ್ನಡಿಗರಿಗೆ ಬಸವಣ್ಣನವರ ಜನ್ಮದಿನದ ಅನಂತ ಶುಭಾಶಯಗಳು. ಬಸವ ಅನ್ನುವುದು ಬರೀ ಕೇವಲ ಒಂದು ಶಬ್ದವಲ್ಲ, ಅದು ಕನ್ನಡ ನಾಡಿನ ಪುಣ್ಯ. ಆ ಪುಣ್ಯ ವಿಶೇಷವೇ ಪ್ರಾದುರ್ಭವಿಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಬಸವಾದಿ ಶರಣರ ತತ್ವ ವಿಚಾರಗಳಾಗಿರ್ತಕ್ಕಂಥ ಭಕ್ತಿ, ಕಾಯಕ, ದಾಸೋಹ, ಸಮಾನತೆಯ ತತ್ವಗಳನ್ನು ಕನ್ನಡಿಗರಾದ ನಾವೆಲ್ಲ ಅನುಸರಿಸೋಣ. ಆ ಮೂಲಕ ಕರ್ನಾಟಕವನ್ನು ನಮ್ಮ ಭಾರತದ ಅತ್ಯಂತ ಶ್ರೇಷ್ಠ ಸಾಮಾಜಿಕ ಸ್ವಸ್ಥತೆಯ ನಾಡನ್ನಾಗಿ ರೂಪಿಸೋಣ ಅಂತೇಳಿ ಕೋರ್ತಾ ಸರ್ವರಿಗೆ ಮತ್ತೊಮ್ಮೆ ಇವ ನಾರವ ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ಅದ್ಭುತ ಸಂದೇಶವನ್ನು ಸಾರಿದಂತಹ ಮಹಾತ್ಮ ಬಸವಣ್ಣನವರ ಬಸವ ಜಯಂತಿ ಇವತ್ತು. ಆ ಒಂದು ಜಯಂತಿಯ ನಿಮಿತ್ತ ಸಕಲ ಎಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಬಸವಣ್ಣ ಅಂತಂದರೆ ಕೇವಲ ಮೊದಲು ಏನಾಗಿತ್ತು, 4 ಕಾಲಿನ ಎತ್ತು ಅಂಥೇಳಿ ಭಾವಿಸಿ ಪೂಜೆ ಮಾಡ್ತಿದ್ದಂತಹ ಕಾಲವನ್ನು ದಾಟಿ ನಾವಿವತ್ತು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿರುವಂತಹ ಒಂದು ಹಂತಕ್ಕೆ ಬಂದಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಬಸವಣ್ಣ ಸಾರಿದಂತಹ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ. ಅವರ ಒಂದು ಜಾತಿ ಭೇದ ಆ ಒಂದು ನಿರ್ಮೂಲನೆ ಮಾಡೋದಕ್ಕೆ ಅವರು ಪ್ರಯತ್ನ ಪಟ್ಟಿರುವಂತಹ ಒಂದು ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಅದು ಮುಂದುವರೆದಿದೆ. ಆ ಒಂದು ಎಲ್ಲವುದನ್ನು ಮೀರಿ ನಾವು ಇವತ್ತು ಮುನ್ನಡಿಬೇಕಾಗಿದೆ. ಬಸವಣ್ಣನವರ ಆದರ್ಶವನ್ನು ಪಾಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯಗಳು. ವಚನಗಳು ಆತ್ಮವನ್ನು ಶುದ್ಧಿಗೊಳಿಸುವಂಥ ಒಂದು ಸಾಧನಗಳಿದ್ದಂತೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಕಾಯಕವೇ ಕೈಲಾಸ. ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂದರೆ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನು ನಿಷ್ಠೆಯಿಂದ ಮಾಡಿದಲ್ಲಿ ಅವರ ಯಾವುದೇ ಸಮಸ್ಯೆಗಳಿಂದ ಇದ್ದರೂ ಕೂಡ ಅವರು ನಿಷ್ಠೆಯೇ ಅವರ ಕಾಯಕದಿಂದಲೇ ಅವರನ್ನು ಕಾಪಾಡುತ್ತೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಬಸವಣ್ಣವರ ವಚನಗಳು ಅತ್ಯಂತ ಅಮೋಘವಾದ ಕೊಡುಗೆಯನ್ನು ಸಮಾಜಕ್ಕೆ ನೀಡಿವೆ ಅಂದರೆ ತುಂಬ ಸಂತೋಷ.